ಇನ್ನು ಸದ್ಯಕ್ಕೆ ತನಿಖೆಯನ್ನು ಕೂಡ ತೀವ್ರಗೊಳಿಸಲಾಗಿರುವಂತದ್ದು. ಇನ್ನು ಮನೋಹರ್ ಈತನ ಹಿನ್ನೆಲೆಯನ್ನ ನಾವು ನೋಡ್ತಾ ಹೋದ್ರೆ, ಮನೋರಂಜನ್ ಸಂಸತ್ ಕಲಾಪದ ವೇಳೆ ಭದ್ರತಾ ಲೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾಸನದಲ್ಲಿ ಜಮೀನು ಹೊಂದಿರುವಂತಹ ಮನೋರಂಜನ್ ಹುಟ್ಟೂರು ಮಲ್ಲಾಪುರದಲ್ಲಿ ಕುಟುಂಬಸ್ಥರ ಜಮೀನಿದೆ. ತಂದೆ ದೇವರಾಜೇಗೌಡ ಹೆಸರಲ್ಲಿ 9 ಎಕರೆ ಜಮೀನಿದೆ. 30 ವರ್ಷದ ಹಿಂದೆನೆ ಊರು ತೊರೆದಿರುವಂತಹ ಕುಟುಂಬ, ಅವರ ಕುಟುಂಬದವರು ಕೂಡ ಹೇಳ್ತಾ ಇದ್ರು, ವಿದ್ಯಾಭ್ಯಾಸದ ಹಿನ್ನೆಲೆಯಲ್ಲಿ ನಾವು ಮೈಸೂರಿಗೆ ಬಂದಿವಿ ಅಂತ. ಆಗಾಗ ಜಮೀನಿಗೆ ತಂದೆ ದೇವರಾಜೇಗೌಡ ಹಾಗೆ ಪತ್ನಿ ಅಲ್ಲಿಗೆ ಬರ್ತಾ ಇರ್ತಾರೆ. ಎಸ್, ತೋಟದ ಮನೆ ಹತ್ರ ನಾವು ಪ್ರತಿನಿಧಿ ಮಂಜುನಾಥ್ ಒಂದು ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ, ಬನ್ನಿ ನೋಡೋಣ. ಸಂಸತ್ ಕಲಾಪದ ವೇಳೆ ಏಕಾಏಕಿ ಸದನದೊಳಗೆ ನುಗ್ಗಿ ಕಿಡಿಗೇಡಿ ಕೃತ್ಯವನ್ನ ಮಾಡಿದಂತ ಇಬ್ಬರು ಆರೋಪಿಗಳನ್ನ ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ. ಆದರೆ ಆತ ಬಂಧಿಸುತ್ತಿರ್ತಕ್ಕಂಥವ್ರು ಯಾವ ಉದ್ದೇಶದಿಂದ ಅಲ್ಲಿಗೆ ದಾಳಿ ಮಾಡಿದಂತಕ್ಕಂಥ ಇನ್ನು ಕೂಡ ತನಿಖೆ ಆಗ್ತಾ ಇದೆ. ಅದರ ನಡುವೆ ಯಾರು ಮನೋರಂಜನ್ ಅಂತಕ್ಕಂಥ ಯುವಕ ಇದ್ದಾನೆ, ಸಂಸತ್ನೊಳಗೆ ನುಗ್ಗಿ ಕಿಡಿಗೇಡಿ ಕೃತ್ಯವನ್ನು ಮಾಡಿದವನು. ಆತ ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕಿನ ಮಲ್ಲಾಪುರ ಗ್ರಾಮದವನು. ಸೊ ಮಲ್ಲಾಪುರ ಗ್ರಾಮಸ್ಥರು ಕೂಡ ಒಂದು ರೀತಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮೂರಿನ ಹೆಸರಿಗೆ ಕಳಂಕ ತಂದಂಥ ವ್ಯಕ್ತಿ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತಕ್ಕಂಥ ಒತ್ತಾಯ ಮಾಡ್ತಿದ್ದಾರೆ. ಸೊ ಈಗ ನಾವೀಗ ಯಾರು ಮನೋರಂಜನ್ ಇದ್ದಾರೆ ಅವರ ಫಾರ್ಮ್ ಹೌಸ್ ಹತ್ರ ಇದೀವಿ. ಮಲ್ಲಾಪುರ ಗ್ರಾಮದಲ್ಲಿ ಇರ್ತಕ್ಕಂಥ ಫಾರ್ಮ್ ಹೌಸ್ ಇದು. ಸುಮಾರು 9 ಎಕರೆ ಜಾಗ ಇಲ್ಲಿದೆ ಅಂತ ಹೇಳ್ತಾರೆ. ನಾವು ನೋಡ್ತಾ ಇದ್ವಿ, ಇಲ್ಲೇ ಅವರ ರಂಜನ್ ಹೆಸರಲ್ಲಿ ಕೂಡ ಫಾರ್ಮ್ ಹೌಸ್ ಅನ್ನ ಮಾಡಲಾಗಿದೆ. ಆಶ್ರಿತ ರಂಜನ್ ಫಾರಂ ಅಂತೇಳಿ ಇಲ್ಲಿ ಅವರ ಹೆಸರಲ್ಲೇ ಫಾರ್ಮ್ ಅನ್ನ ಮಾಡಿದ್ದಾರೆ. ಅವ್ರ ತಂದೆ ಬೆಂಗಳೂರಿನ ಒಂದು ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಅಲ್ಲಿ ನಿವೃತ್ತರಾದ ನಂತರ ಅದರಲ್ಲಿ ಒಂದಷ್ಟು ಜಮೀನನ್ನ ಪರ್ಚೇಸ್ ಮಾಡಿ ಇಲ್ಲಿ ಒಂದಷ್ಟು ಫಾರ್ಮ್ ಅನ್ನು ಕೂಡ ಮಾಡಿದ್ದಾರೆ. ತೆಂಗಿನ ತೋಟ ಇದೆ, ಮತ್ತೆ ಆಡು ಕುರಿ ಮೇಗಳನ್ನ ಸಾಕ್ಲಿಕ್ಕೆ ಒಂದು ಫಾರ್ಮ್ ಅನ್ನು ಕೂಡ ಮಾಡಿದ್ರಂತೆ. ಈಗ ಅಲ್ಲಿ ಏನು ಕೂಡ ಇಲ್ಲ. ಹಿಂದೆ ಒಂದಷ್ಟು ದಿನ ಏನು ಮೇಕೆಗಳನ್ನ ಸಾಕಿ ಮಾರಾಟ ಮಾಡಿದ್ದಾರೆ. ಸೊ ಈಗ ಅವರು ಇಲ್ಲಿ ವಾಸ ಇಲ್ಲ. ಇಲ್ಲೊಂದು ಒಂದು ಕುಟುಂಬವನ್ನ ನೇಮಕ ಮಾಡಿದ್ದಾರೆ. ಆ ಕುಟುಂಬ ಇಡೀ ಜಮೀನನ್ನು ನೋಡ್ಕೊಳ್ತಾ ಇದ್ದಿಲ್ಲ. ಒಂದಷ್ಟು ಬಾಳೆ ಬೆಳೆದಿದ್ರೆ, ಒಂದಷ್ಟು ತೆಂಗಿನ ತೋಟ ಮಾಡಿದ್ದಾರೆ, ಒಂದಷ್ಟು ಅಡಿಕೆ ತೋಟ ಮಾಡಿದ್ದಾರೆ, ಒಂದಷ್ಟು ಕೃಷಿಯನ್ನ ಮಾಡ್ತಾ ಇದ್ದಾರೆ. ಗ್ರಾಮಸ್ಥರು ನೀಡ್ತಿರ್ತಕ್ಕಂಥ ಮಾಹಿತಿ ಪ್ರಕಾರ ಸುಮಾರು 9 ಎಕರೆ ಜಮೀನು ಇಲ್ಲಿದೆ. ಹಿಂದೆ ಅವ್ರ ಮನೆ ಕೂಡ ಇಲ್ಲ, ಅವ್ರು ವಾಸ ಮಾಡ್ತಿದ್ದ ಮನೆ ಕೂಡ ಇಲ್ಲಿತ್ತು. ಅದನ್ನ ಕೆಡವಿದ್ದಾರೆ. ಅವ್ರಿಗೆ ಸಂಪೂರ್ಣವಾಗಿ ತಮ್ಮ ಊರನ್ನ ಬಿಟ್ಟು 3 ದಶಕಗಳಾಗಿದೆ. ಅವ್ರು ಮೈಸೂರಿನಲ್ಲಿ ವಾಸ ಮಾಡ್ತಾರೆ. ಅವ್ರ ಮಗನ ಬಗ್ಗೆ ನಮ್ಗೇನು ಮಾಹಿತಿ ಇಲ್ಲ ಅಂತ ಹೇಳ್ತಾರೆ. ಈಗ ಅವ್ರ ಕುಟುಂಬದ ಬಗ್ಗೆ ಏನು ಮಾಹಿತಿ ಇದೆ ಅಂತೇಳಿ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಸ್ಥಳೀಯರಿದ್ದಾರೆ. ಸರ್ ಹೇಳಿ ಸರ್, ಈಗ ದೇವರಾಜೇಗೌಡ ಅಂತಕ್ಕಂಥವ್ರು ನಿಮ್ಮ ಊರಿನವರು. ಸೊ ಅವ್ರಿಗೆ ಇಲ್ಲಿ ಎಷ್ಟು ಜಮೀನಿದೆ, ಏನೆಲ್ಲ ಕೃಷಿ ಮಾಡ್ತಾರೆ, ಅವ್ರು ಊರು ಬಿಟ್ಟು ಎಷ್ಟು ವರ್ಷ ಆಯ್ತು? ಸರ್ ಇಲ್ಲಿಗೆ 35 ವರ್ಷ ಆಯ್ತು ಊರು ಬಿಟ್ಟು. ಅದು 9 ಎಕರೆ ಜಮೀನು ಅವ್ರ ತಂದೆಯವ್ರು ತಗೊಂಡಿದ್ದು. ಆ ದೇವರಾಜರಲ್ಲ, ತಂದೆಯವ್ರು ತಗೊಂಡಿದ್ದು. ಆ ತಂದೆಯವ್ರದಿಂದ ದೇವರಾಜು ಅವರ ತಂದೆ ತೀರೋದ್ಮೇಲೆ ಈ ವ್ಯವಸಾಯ ಮಾಡೋಕ್ಕೆ ಎಲ್ಲ ಮಾಡ್ತಾಯಿದ್ರು. ಈಗ ಅವ್ರು ಹೋಗಿ ಇಲ್ಲಿಗೆ 35 ವರ್ಷ ಆಯಿತು ಮೈಸೂರಿಗೆ. ಅವ್ರು ಮದುವೆಗಿದ್ವಲ್ಲ ಅಲ್ಲೇ ಆಗಿದ್ದು. ಇಲ್ಲಿ ನಮ್ಮೂರಲ್ಲಿ ಏನೂ ಇಲ್ಲ. ಬರ್ತಾರೆ, ಇಲ್ಲಿ ಬಂದು ತೋಟ ನೋಡ್ಕೋತಾರೆ, ಅವ್ರ ಪಾಟ್ಗೆ ಅವ್ರು ಹೋಗ್ತಾರೆ. ಅವರು ಯಾವ ಕೃತ್ಯನೂ ಅಲ್ಲಿ ನಡೆಸಿಲ್ಲ. ಒಟ್ಟಿನಲ್ಲಿ ಅವ್ರ ಮಗ ಮಾಡಿರೋದು, ಅವ್ರ ಮಗನಿಗೂ ನಮಗೂ ಸಂಬಂಧ ಇಲ್ಲ. ಮಗನ ಗೊತ್ತೇ ಇಲ್ಲ ನಮಗೆ, ಊರಿಗೆ ಬಂದಿಲ್ಲ ಅವ್ರ ಮಗ. ಅದರಿಂದ ಅವರು ಇಷ್ಟು ಹೇಳ್ಬೋದು. ಈಗ ಅವ್ರ ಫ್ಯಾಮಿಲಿ ಇಲ್ಲಿಗೆ ಯಾವಾಗ ಬರ್ತಾರೆ, ಅವಾಗ ಬಂದು ಹೋಗ್ತಾ ಇರ್ತಾರೆ, ಏನು ಮಾಹಿತಿ ಇದೆ? ಫ್ಯಾಮಿಲಿ ಏನೋ ಒಂದ್ಸರಿ ಅವ್ರ ಹೆಂಡತಿ ಕರ್ಕೊಂಡು ಒಂದ್ಸರಿ ಬರ್ಬೋದೇ ಹೊರತು ಅವ್ರ ಹೆಂಡತಿ ಇಲ್ಲಿ ಬರ್ತಾ ಇಲ್ಲ. ಅವ್ರ ದೇವರಾಜ್ ಅವರು ಮಾತ್ರ ಬಂದು ನೋಡ್ಕೊಂಡು ಹೋಗ್ತಾರೆ. ಈಗ ಮನೋರಂಜನ್ ಅವ್ರು ಏನಾರು ಇಲ್ಲಿ ಊರಿಗೆ